ಸತಿ ತನ್ನ ಪ್ರಾಣತ್ಯಾಗ ಮಾಡಿ ಹಲವಾರು ವರ್ಷಗಳ ನಂತರ ರಾಜ ಹಿಮವಾನ್ ಮತ್ತು ಮೈನಾವತಿ ಅವರ ಪುತ್ರಿ ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ. ಪಾರ್ವತಿ ಚಿಕ್ಕವಳಿನಿಂದಲೂ ಶಿವನ ಬಗ್ಗೆ ಕೇಳುತ್ತಾ ಅವರ ಮೇಲೆ ಭಕ್ತಿ ಬೆಳೆಸಿಕೊಂಡಿರುತ್ತಾಳೆ. ಯುವತಿಯಾದ ಮೇಲೆ ಪಾರ್ವತಿ ಶಿವನನ್ನು ಮದುವೆಯಾಗಬೇಕು ಅಂತ ನಿರ್ಧರಿಸಿ ಹಲವಾರು ವರ್ಷಗಳು ಶಿವನಿಗಾಗಿ ಒಂದೇ ಕಾಲಿನಲ್ಲಿ ನಿಂತು ಪಾರ್ವತಿ ಘೋರ ತಪಸ್ಸು ಮಾಡ್ತಾಳೆ. ಶಿವ ಪಾರ್ವತಿಯ ಭಕ್ತಿ ನೋಡಿ ಅವಳನ್ನು ಪರೀಕ್ಷೆ ಮಾಡಲು ನಿರ್ಧರಿಸಿ ಒಂದು ಬ್ರಹ್ಮಚಾರಿ ರೂಪ ಧರಿಸಿ ಪಾರ್ವತಿಯ ಹತ್ತಿರ ಬಂದು, ನಿನಗೆ ಶಿವ ಯಾರು ಗೊತ್ತಾ? ಸ್ಮಶಾನದಲ್ಲಿ ಇರ್ತಾನೆ, ಭಸ್ಮ ಧರಿಸ್ತಾರೆ, ಅವರ ಜೊತೆ ಮದುವೆ ಯಾಕೆ ಅಂತ ಕೇಳಿದರು. ಅದಕ್ಕೆ ಪಾರ್ವತಿ ಹೇಳ್ತಾರೆ, ಶಿವ ಪರಮತತ್ವ, ನಾನು ಅವರನ್ನೇ ಮದುವೆ ಆಗ್ತೀನಿ. ಆಗ ಶಿವ ಪಾರ್ವತಿಯನ್ನು ಮೆಚ್ಚಿ ಶಿವ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಪಾರ್ವತಿಯನ್ನು ಮದುವೆಯಾಗಲು ನಿರ್ಧರಿಸ್ತಾರೆ. ಆ ಮದುವೆ ದಿವ್ಯವಾಗಿತ್ತು. ದೇವರುಗಳು, ಋಷಿಗಳು ಎಲ್ಲರೂ ಬಂದರು. ಹಿಮಾಲಯ ಪರ್ವತದ ಸಾಕ್ಷಿಯಾಗಿ ಅವರ ಮದುವೆ ನಡೆಯುತ್ತದೆ. ಈ ದಿವ್ಯ ಮದುವೆ ನಡೆದ ರಾತ್ರಿಯನ್ನೇ ಎಲ್ಲರೂ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ.